ಚಾಯ್ವಾಲ ಒಂದು ದಿನ ದೇಶನೇ ಮಾರಿಬಿಡ್ತಾನ. ಮೋದಿ ಒಬ್ಬ ನೀಚ ವ್ಯಕ್ತಿ. ನರೇಂದರ್ ಅಂದ್ರ ಸರೆಂಡರ್. ಚೌಕಿದಾರ್ ಚೋರ್ ಹೇ ಅಂದ್ರ ಮೋದಿ ಒಬ್ಬ ಕಳ್ಳ. 56 ಇಂಚಿನ ಎದೆ ದೇಶವನ್ನ ಕಾಪಾಡಲೇ ಇಲ್ಲ. ಈ ರೀತಿ ಮಾತಾಡೋ ಕಾಂಗ್ರೆಸ್ನ ನಿಜವಾದ ಗುರಿನ ಬೇರೆ ಐತಿ. ರಾಹುಲ್ ಗಾಂಧಿ ಹೇಳಿದ್ದನ್ನ ಖರೆ ಮಾಡಕತ್ತಾರು ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ನಾಯಕರು. ನರೇಂದ್ರ ಮೋದಿ ಹೆಂಡತಿನ ಬಿಟ್ಟವರು. ಚೌಕಿದಾರ್ ಚೋರ್ ಹೇ. ನರೇಂದರ್ ಅಂದ್ರ ಸರೆಂಡರ್. ಅದಾನಿನ ಬೆಳೆಸೋದಕ್ಕ ದೇಶ ಬೇಕಾದ್ರೂ ಮಾರ್ತಾರ. ಚಾಯ್ವಾಲ ಒಂದಿನ ದೇಶನ ಮಾರಿಬಿಡ್ತಾರ. 56 ಇಂಚಿನ ಎದೆ ಭಾರತವನ್ನ ಯಾಕೆ ರಕ್ಷಣೆ ಮಾಡಲಿಲ್ಲ? ಇವೆಲ್ಲ ಮಾತುಗಳನ್ನ ಕಾಂಗ್ರೆಸ್ ಅವರ ಬಾಯೊಳಗ ನೀವು ಕೇಳೇ ಇರ್ತೀರಿ. ಒಬ್ರಲ್ಲ ಒಬ್ರು ಕಾಂಗ್ರೆಸ್ನವರು ಈ ರೀತಿಯ ಮಾತುಗಳನ್ನ ಆಡ್ತಾನೆ ಇರ್ತಾರ. ಬರೀ ಇದಿಷ್ಟ ಅಲ್ರಿ, ಇದಕ್ಕಿನ್ನ ಮುಂದುವರೆದು ಬಹಳಷ್ಟು ಕೆಟ್ಟದಾಗಿನೂ ಮಾತಾಡ್ತಾರ. ಯಾವ ಲೆವೆಲಿಗೆ ಬೇಕಾದರೂ ಹಿಡಿದ ಮೋದಿ ಅವರ ನಿಂದನೆ ಮಾಡಕ ಮುಂದಿರ್ತಾರ. ರಾಜಕೀಯ ಒಳಗ ಟೀಕೆ ಟಿಪ್ಪಣಿ ಭಾಳ ಕಾಮನ್ ಇದ್ದಾವೆ. ಅದರ ವೈಯಕ್ತಿಕ ನಿಂದನೆ, ವೈಯಕ್ತಿಕ ಟೀಕೆ ಐತಲ್ರಿ, ಅದು ಪರ್ಸ್ನಲ್ ಟಾರ್ಗೆಟ್ ಅನ್ನಿಸ್ಕೋತೈತಿ. ಇಂಥದ್ದ ಮಾತನ್ನ ರಾಹುಲ್ ಗಾಂಧಿಯವರು ಮೋದಿಯವರ ಬಗ್ಗೆ ಹಲವು ವರ್ಷಗಳ ಹಿಂದೆ ಹೇಳಿದ್ರು. ನನಗ ನರೇಂದ್ರ ಮೋದಿಯವರು ಮಾಡಕತ್ತಿರೋ ಕೆಲಸದ ಬಗ್ಗೆ ಯಾವುದೇ ಬೇಸರ ಇಲ್ಲ. ಅಯ್ಯೋ ಇನ್ನೂ ಈ ರೀತಿ ಮಾಡಬೇಕಿತ್ತು ಅನ್ನೋ ಆಕ್ಷೇಪನೂ ಇಲ್ಲ. ನನಗಿರೋದು ಬರೀ ಅವರ ಕ್ಲೀನ್ ಇಮೇಜ್ ಮೇಲೆ ಕಣ್ಣು. ಅದನ್ನ ನಾಶ ಮಾಡೋದ ನನ್ನ ಗುರಿ ಅಂತ ಹೇಳಿದ್ರು. ಕ್ಲೀನ್ ಇಮೇಜ್ ಅಂದ್ರ ಯಾರಿಗೂ ಏನೂ ಮಾಡ್ಲಾರ್ದ, ಕಪ್ಪು ಚುಕ್ಕೆಗಳು ಇರ್ಲಾರ್ದ ರಾಜಕೀಯದಾಗ ಮುಂದುವರೆದಾರಲ್ಲ, ಅದನ್ನ ಹಾಳು ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಇತ್ತೀಚೆಗೆ ಅವ್ರ ಆ ಮಾತು ಕಾಂಗ್ರೆಸ್ ಪಕ್ಷ ಖರೆ ಮಾಡತೈತಿ ಅಂತ ಅನ್ಸಾಕತ್ತೈತಿ. ಹಂಗೆ ಅನ್ಸಾಕ ಅವರು ಹೇಳೋ ಹೇಳಿಕೆಗಳು, ಅವರ ಬಾಯಿಂದ ಬರುವ ಪದಗಳೇ ಸಾಕ್ಷಿ. ಒಂದೊಂದು ಹೇಳ್ತೇನೆ ಕೇಳ್ರಿ. ರಫೇಲ್ ಪರ್ಚೇಸಿಂಗ್ ವಿಷಯದಾಗ ಹಗರಣ ಆಗೈತಿ. ಚೌಕಿದಾರ್ ಚೋರ್ ಹೇ ಅಂದ್ರ ನರೇಂದ್ರ ಮೋದಿ ಲಂಚ ಪಡೆದೋ ಅಥವಾ ಇನ್ನೇನೋ ಅವ್ಯವಹಾರ ಮಾಡಿ ಭಾರತಕ್ಕೆ ದ್ರೋಹ ಮಾಡಕತ್ತಾರ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿತ್ತು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮೌತ್ ಕಾ ಸೌದಾಗರ್ ಅಂತ ನರೇಂದ್ರ ಮೋದಿ ಅವ್ರಿಗೆ ಕರೆದಿದ್ರು. ಅದು ಯಾಕಂದ್ರೆ ಗುಜರಾತ್ ರೈಟ್ಸ್ ಐತಲ್ರಿ, ಗುಜರಾತ್ ಗಲಭೆ, ಅದಕ್ಕೆ ಮೋದಿನೇ ಕಾರಣ ಅನ್ನೋದು ಅವರ ಮಾತಿನ ತಾತ್ಪರ್ಯ ಆಗಿತ್ತು. ಸಾವನ್ನ ಹೊತ್ಕೊಂಡು ಬರೋದೇ ಮೌತ್ ಕಾ ಸೌದಾಗರ್ ಅಂತ ಹೇಳಿದ್ರು. ಇವೆರಡೂ ನೋಡ್ತಿದ್ರೂ ರಾಹುಲ್ ಗಾಂಧಿ ಅವರು ಕ್ಲೀನ್ ಇಮೇಜ್ನ ಹಾಳು ಮಾಡಬೇಕು ಅಂತ ಅಂದಿದ್ರಲ್ಲ, ಅದಕ್ಕೆ ಸೂಟ್ ಆಗಂಗಿಲ್ಲ ಅಂತ ಹೇಳ್ರಿ. ಇನ್ನು ನರೇಂದ್ರ ಮೋದಿ ಅವರು ಭಾರತವನ್ನ ಸದೃಢವಾಗಿ ಮಾಡೋ ಹಂತದಾಗ ಹೆಂಗೆ ಮುಂದೆ ಹೊಂಟ್ರೋ ಹಂಗೆ ಹಿಂದಿಂದ ಮಾತು ಹೆಚ್ಚಾಗಕತ್ತು. ಚಾಯ್ವಾಲ ದೇಶಕ್ಕೋ ಬೇಚ್ ದೇಗ ಅಂದ್ರ ಚಾ ಮಾರ್ತಿದ್ದ ಮೋದಿ ಒಂದಿನ ದೇಶವನ್ನೇ ಮಾರಿಬಿಡ್ತಾರ ಅನ್ನುವಂಥದ್ದು. ಮತ್ತು ಚಾ ಮಾರ್ತಿರ್ಲಿಲ್ಲ, ಸುಳ್ಳು ಹೇಳಿದ್ರು ಫೇಮ್ ಮಾಡಕ ಅಂತ ಹೇಳಿದ್ರು. ಹೆಂಡತಿಯನ್ನ ಬಿಟ್ಟು ದೇಶವನ್ನ ಏನು ಕಾಪಾಡ್ತಾನು ಅನ್ನೋ ಮಾತುಗಳನ್ನ ಮಾತಾಡಿದ್ರು. ನೀಚಾದ್ಮಿ ಅಂದ್ರೆ ಬಹಳಷ್ಟು ಕೆಳಮಟ್ಟದ ವ್ಯಕ್ತಿ ಅನ್ನೋ ಮಾತುಗಳನ್ನ ಇದೇ ಕಾಂಗ್ರೆಸ್ನ ನಾಯಕರ ಬಾಯಿಂದ ಬಂದಿದ್ದು. ಎಷ್ಟು ಕೀಳ್ಮಟ್ಟಕ್ಕೆ ಇಳಿಬೋದು ಅಷ್ಟು ಕೀಳ್ಮಟ್ಟಕ್ಕೆ ಇಳಿದು ಮಾತಾಡಿದ ಪ್ರತೀತಿ ಈ ಕಾಂಗ್ರೆಸ್ದು. ಬರೀ ಹೆಂಡತಿ ಜೊತೆ ಇಲ್ದವ ಅಂತ ಅಷ್ಟೇ ಅನ್ಲಿಲ್ರಿ, ಅವರ ತಾಯಿಯವರು ತೀರ್ಕೊಂಡ ಮೇಲೂ ಅವರ ಕನ್ಸೊಳಗೆ ಬಂದು ಬೇರೆದವ್ರ ಜೊತೆ ಫಂಗ ತಗೊಳತಿ, ಅಂದರೆ ಬೇರೆ ಬೇರೆ ರೀತಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ನರೇಂದ್ರ ಮೋದಿಯವರ ಕನಸಲ್ಲಿ ಅವರ ತಾಯಿ ಬಂದು ನಿನ್ನ ರಾಜಕೀಯಕ್ಕಾಗಿ ನನ್ನ ಹೆಸರನ್ನ ಬಳಸ್ಕೋಬೇಡಪ್ಪ ಅಂತ ಹೇಳಿದರು ಅನ್ನೋ ರೀತಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಮೋದಿಯವರನ್ನು ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಕುಗ್ಗಿಸೋ ಪ್ರಯತ್ನ ಮಾಡಿದ್ರು. ಮೋದಿ ಓದೇ ಇಲ್ಲ, PUC ಫೇಲು, 10th ಫೇಲು, ಏನೂ ಓದಿಲ್ಲ ಅಂತ ಚಿರಾಡಕತ್ರು. ಯಾವಾಗ ಯೂನಿವರ್ಸಿಟಿಗಳು ನರೇಂದ್ರ ಮೋದಿಯವರು ನಮ್ಮಲ್ಲಿ ಎಜುಕೇಷನ್ ಮಾಡ್ಯಾರು, ಅವ್ರು ನಮ್ಮ ಡಿಗ್ರಿಗಳನ್ನು ತಗೊಂಡಾರು ಅಂತ ಹೇಳಿದ್ರಲ್ಲ, ಅವಾಗ ಬಾಯಿ ಮುಚ್ಕೊಂಡ್ರು. ಅವಾಗಲೂ ಏನು ಇವರು ಫೇಮು, ಯಾಕಂದ್ರೆ ರಾಹುಲ್ ಗಾಂಧಿಯವರು ವಿದೇಶದಾಗ ಮಾಸ್ಟರ್ಸ್ ಮಾಡಿದವರು, ಮತ್ತು ಅವ್ರ ವಿರುದ್ಧವಾಗಿ ಇವ್ರು ಗೆದ್ರಲ್ಲ, ಓದಿಲ್ಲ ಅಂತ ಹೇಳಬೇಕಿತ್ತು, ಅವರ ನೇಮನ್ನು ಹಾಳು ಮಾಡಬೇಕಿತ್ತು. ಇನ್ನು ಅಂಬಾನಿ ಅದಾನಿಯವ್ರನ್ನ ಬೆಳೆಸೋದಕ್ಕೆ ದೇಶವನ್ನೇ ಹರಾಜು ಹಾಕಿಬಿಡ್ತಾರ ಅಂತ ರಾಹುಲ್ ಗಾಂಧಿಯವರು ಬಾಯಿ ಬಿಟ್ಟರೆ ಮಾತಾಡ್ತಾರೆ. ಅದಾನಿ ವಿಷಯವಾಗಿ ಮೋದಿ ಎಲ್ಲ ರೀತಿಯ ಎಲ್ಲ ಹಂತದ ಅಪರಾಧಗಳನ್ನು ಮಾಡ್ತಾರ ಅಂತಾರೆ. ವಾಣಿಜ್ಯ ಒಪ್ಪಂದ ಮಾಡಿಕೊಂಡು ಸಕ್ಸಸ್ ಆದ್ರೂ ನರೇಂದರ್ ಸರೆಂಡರ್ ಅಂತಾರೆ. ಇವರಿಗೆ ಯಾವ ಹಂತದಾಗ ಬೆಳವಣಿಗೆ ಕಾಣಿಸಿದ್ರೂ ಇಷ್ಟನೇ ಆಗೋದಿಲ್ಲ. ಇತ್ತೀಚೆಗೆ ಏನು ಹೇಳಿದ್ರಿ, ಎಪ್ಸ್ಟೀನ್ ಫೈಲ್ಸ್ ಒಳಗೆ ಮೋದಿಯವರ ಹೆಸರೈತಿ, ಮೋದಿಯವರು ಎಂಥ ದೊಡ್ಡ ಕ್ರೌರ್ಯದೊಳಗೆ ಭಾಗಿಯಾಗ್ಯಾರ, ಎಂಥ ದೊಡ್ಡ ಹೇಸಿಗೆ ಕೆಲಸ ಮಾಡ್ಯಾರ, ದೇಶದ ಮರ್ಯಾದೆಯನ್ನು ತೆಗಿಲಿಕತ್ತಾರ ಅಂತ ಹೇಳಿ
ಮೀಡಿಯಾ ಮುಂದ ಸೋಷಿಯಲ್ ಮೀಡಿಯಾದಾಗ ಎಲ್ಲೆಲ್ಲಿ ಸಿಗತೈತಲ್ಲ ಅವಕಾಶ ಅಲ್ಲಿ ಎಲ್ಲ ಮಾತಾಡಿದ್ರು ಇದ ರಾಹುಲ್ ಗಾಂಧಿ. ಯಾವಾಗ ಅಮೇರಿಕಾದ ಸಂಸ್ಥೆಗಳೇ ಇಲ್ಲ ಅವ್ರ ಹೆಸರು ಇದರಲ್ಲಿ ಅಂತ ಹೇಳ್ತೋ ಅವಾಗ ಬಾಯಿ ಮುಚ್ಕೊಂಡು ಸುಮ್ಮ ಕುಂತ್ರು. ಮೋದಿ ಹಾಕೊಳ್ಳೋ ಡ್ರೆಸ್ಗಳ ಬಗ್ಗೆನೂ ಇವರಿಗೆ ಸಮಾಧಾನನೇ ಇಲ್ಲ. ಅಷ್ಟೊಂದು ಕಾಸ್ಟ್ಲಿ ಡ್ರೆಸ್ಸನ್ನು ಯಾಕೆ ಹಾಕೊಂತಾರ, ಅದಕ್ಕೆಲ್ಲ ದುಡ್ಡೆಲ್ಲಿಂದ ಬರುತ್ತೈತಿ, ಭಾಳ ಸಾಮಾನ್ಯ ವ್ಯಕ್ತಿ, ಭಾಳ ಕೆಳಮಟ್ಟದಿಂದ ಹೋಗಿರೋ ವ್ಯಕ್ತಿ ಅಂತೀರಿ, ಅಷ್ಟು ತುಟ್ಟಿ ಬಟ್ಟೆ ಯಾಕೆ ಹಾಕ್ತಾರ ಅಂತ ಕೇಳಿದ್ರು. ಹಾಕಿದ ಬಟ್ಟೆನ ರಿಪೀಟು ಮಾಡಂಗಿಲ್ಲ ಅಂತಲೂ ಮಾತಾಡಿದ್ರು. ಎಷ್ಟು ಒಬ್ಬರ ಮೈಂಡ್ ಹೆಂಗೆ ಕೆಳಗೆ ಇಳಿತೈತೆ ನೋಡ್ರಿ. ಈಗ ಹಾಕೋ ಡ್ರೆಸ್ ಮೇಲೆ ಇವ್ರ ಕಣ್ಣು ಬಿದ್ದಿತ್ತು. ಅಸಲಿಗೆ ನರೇಂದ್ರ ಮೋದಿ ಹಾಕೋ ಬಟ್ಟೆಗಳನ್ನು ಹರಾಜು ಹಾಕ್ತಾರ. ಹರಾಜಿಂದ ಬಂದಿರೋ ದುಡ್ಡನ್ನು PM ಕೇರ್ಸ್ಗೆ ಕೊಡ್ತಾರ. ತಮ್ಮ ಪರ್ಸ್ನಲ್ ರೊಕ್ಕ ಇನ್ನೊಂದು ಟ್ರಿಪ್ ಮಾಡಕ್ಕೆ, ಪರ್ಸ್ನಲ್ ಟ್ರಿಪ್, ಸೀಕ್ರೆಟ್ ಟ್ರಿಪ್ ಮಾಡಕ್ಕೆ ಬಳಸೋದಿಲ್ಲ ಅನ್ನೋದು ಕಾಂಗ್ರೆಸ್ ಯೋಚನೆನ ಮಾಡಲಿಲ್ಲ. ಹಿಂಗರಿ ಹೇಳಿದ್ರ ದಿನ ಮುಗಿಯೋದಿಲ್ಲ, 1 2 ಹಾಗೆ ಒಂದೊಂದೇ ಇವರ ವ್ಯಂಗ್ಯಗಳು, ಇವರ ನಿಂದನೆಗಳು, ಟಾಂಟ್ಗಳು, ವೈಯಕ್ತಿಕ ಟಾರ್ಗೆಟು ಮುಗಿಯೋದೇ ಇಲ್ಲ. ಒಬ್ಬ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ಬೋದು ಅಷ್ಟು ಮಾಡಿಬಿಟ್ಟಾರ. ರಾಹುಲ್ ಗಾಂಧಿ ಅವರು ಹೇಳಿದಂಗನ ಅವರ ಕ್ಲೀನ್ ಇಮೇಜನ್ನು ಹಾಳು ಮಾಡೋಕೆ ಏನೆಲ್ಲ ಮಾತಾಡಬೇಕು ಅದನ್ನೆಲ್ಲ ಮಾತಾಡಿದ ಉದಾಹರಣೆ ನಾನು ಹೇಳೀನಿ. ಈಗ ಸುಬ್ರಹ್ಮಣ್ಯ ಸ್ವಾಮಿ ಇವ್ರ ಬಗ್ಗೆ ನೀವು ಕೇಳಿರಬೇಕು. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಸಿಟಿಜನ್ಶಿಪ್ ಮೇಲೆ ಕೇಸ್ ಮಾಡಿದವರು, ಅರ್ಧಂಬರ್ಧ ಕೇಸನ್ನು ಮಾತಾಡಿ ವಾಪಸ್ ತೊಗೊಂಡಿರುವಂಥವ್ರು, ಹೀಗೆ ಮೊಂಡು ವಾದಗಳನ್ನು ಮಾಡ್ಕೋತಾ ಇರ್ತಾರೆ. ಇವರು ರೀಸೆಂಟಾಗಿ ಒಂದು ಹೇಳಿಕೆ ಕೊಟ್ಟಾರ. ನರೇಂದ್ರ ಮೋದಿ BJP ಒಳಗಿರೋ ಮಹಿಳೆಯರನ್ನು ನನ್ನ ಜೊತೆ ಮಲಗಿದ್ರೆ ನಾನು MP ಮಾಡ್ತೀನಿ, MLA ಮಾಡ್ತೀನಿ ಅಂತ ಹೇಳ್ತಾರೆ, ಅದಕ್ಕೆ ನನ್ನ ಹತ್ತಿಗೆ 3-4 ಮಂದಿ ಹೆಸರು ಇದ್ದಾವ ಅನ್ನೋ ಒಂದು ಕೆಟ್ಟ ಸ್ಟೇಟ್ಮೆಂಟನ್ನು ಕೊಟ್ಟುಬಿಟ್ಟಾರೆ. ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಮಾತಾಡಕ್ಕೆ ಬಾಯಿ ಒಂದೈತಿ, ಕೇಳಿಸ್ಕೊಳ್ಳೋಕೆ ಮಂದಿ ಇದ್ದಾರೆ ಅಂತ ಈ ಒಂದು ಹೇಳಿಕೆಯನ್ನು ಕೊಟ್ಟಾರ. ಇದಕ್ಕೆ ಒಂದೇ ಒಂದು ಉದಾಹರಣೆ ಆ ಮನುಷ್ಯ ಹೇಳಲೇ ಇಲ್ಲ, ಬರೀ ಬಾಯಿ ಐತಿ, ಟಾರ್ಗೆಟ್ ಮಾಡೋದೈತಿ ಮಾಡಿಬಿಟ್ರು. ಈ ಮಾತಿಗೆ ಮಧು ಈಶ್ವರ್ ಇವರು ಬರೀತಿರ್ತಾರ್ರಿ ಅದು ಇದು ಬುಕ್ಗಳನ್ನು. ಆಕೆ ಕೂಡ ಹೌದು, ನಾನು ಈ ಮಾತುಗಳನ್ನು ಅಂದರೆ ಈ ಹೇಳಿಕೆ ಏನೈತಲ್ಲ ಸುಬ್ರಹ್ಮಣ್ಯ ಸ್ವಾಮಿಯವರು ಹೇಳಿರೋ ಹೇಳಿಕೆ, ಇದೇ ಸೇಮ್ ಮಾತುಗಳನ್ನು ಬೇರೆ ಜನ ಪಿಸು ಅಂತ ಗುಸು ಅಂತ ಮಾತಾಡೋದನ್ನ ಕೇಳಿಸ್ಕೊಂಡೀನಿ ಅಂತ ಹೇಳಿದ್ರು. ಒಂದೇ ಒಂದು ಸಾಕ್ಷಿ ಕೊಟ್ರೇನು ಪಿಸು ಗುಸು ಮಾತಾಡೋದನ್ನ ಕೇಳಿಸ್ಕೊಂಡ್ರಂತೆ. ಯಾರು ಹೇಳಲಿಲ್ಲ, ಬರೀ ಅವ್ರು ಹೇಳಿದ್ದನ್ನು ಹೌದು ಇದು ಖರೆ ಅಂತ ಅನ್ಕೋಬೇಕಲ್ಲ ಮಂದಿ, ಆ ರೀತಿ ಮಾಡುವಂಥ ಮಾತುಗಳನ್ನ ಹೇಳಿದ್ರು. ಇದು ಕೂಡ ಅವರ ನೇಮನ್ನು ಹಾಳು ಮಾಡೋದಕ್ಕೆ ಇರೋ ಒಂದು ಲೇಟೆಸ್ಟ್ ಉದಾಹರಣೆ. ಹೌದು, ಅಸಲಿಗೆ ಇವರು ಕಾಂಗ್ರೆಸ್ ಪರವಾಗಿ ಇರ್ಲಿಕ್ಕಿಲ್ಲ, ಬಟ್ ಒಳಗೊಳಗೆ ಏನೈತೆ ಅಂತ ನಿಮ್ಗೆ ಗೊತ್ತಿಲ್ಲ. ಭಾಳದವ್ರಿ ಇಂಥವ ಮಾಡ್ಕೋತ ಬಂದಾರ ಈ ಕಾಂಗ್ರೆಸ್ ಅವರು. ಅವ್ರಿಗೆ ಮೋದಿ ಅವ್ರ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ, ಪ್ರಾಬ್ಲಮ್ ಇರೋದು ಅವರ ನೇಮ್ ಫೇಮ್ ಮೇಲೆ ಅಂತ. ಅದನ್ನ ಹಾಳು ಮಾಡಕ್ಕಂತನ ಇಷ್ಟೆಲ್ಲ ಮಾಡಕತ್ತಾರ, ಇನ್ನು ಮುಂದೂ ಮಾಡ್ತಾರೆ, ಅವರು ಬಿಡೋ ಮಂದಿನೇ ಅಲ್ಲ. ಬಟ್ ನಿಜವಾಗ್ಲೂ ಅವ್ರು ಮಾಡಾಕತ್ತಿರೋ ಕೆಟ್ಟ ಕೆಲಸಗಳಿಗೆ ನರೇಂದ್ರ ಮೋದಿ ತಲೆ ಕೆಡಿಸ್ಕೊಂಡಾರೇನು? ಕೆಡಿಸ್ಕೊಂಡಿಲ್ಲ, ಕೆಡಿಸ್ಕೊಳ್ಳೋದೂ ಇಲ್ಲ.